ಒಂದು ಅಚ್ಚರಿಯ ಲೇಕ್ ಇದೆ ಭಾರತದಲ್ಲಿ. ಅದರ ನೀರು ನೀವು ಕುಡಿದಾಗ ನಿಮಗೆ ಏನಾಗುತ್ತೆ ಅನ್ನೋದು ಮಿಸ್ಟ್ರಿ ಆಗಿದೆ. ಮತ್ತೆ ಇದು ನಮ್ಮ ಭೂಮಿಗೆ ಸಂಬಂಧಪಟ್ಟೇ ಇಲ್ಲ. ಇವತ್ತಿನಿಂದ 45,000 ವರ್ಷಗಳ ಮುಂಚೆ ಒಂದು ಉಲ್ಕಾಪಿಂಡ ಆಕಾಶದಿಂದ ನೇರವಾಗಿ ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿ ಬಂದು ಬಿತ್ತು. ಸ್ಫೋಟ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಪೂರ್ತಿ 2 ಕಿಲೋಮೀಟರ್ ದೊಡ್ಡ ಕ್ರಿಯೇಟರ್ ನಿರ್ಮಾಣ ಆಯಿತು. ನಂತರ ಮಳೆ ನೀರು ಮತ್ತೆ ಭೂಮಿಯ ನೀರು ಶೇಖರಣೆ ಆಯಿತು. ನಂತರ ಅಲ್ಲೊಂದು ಕೆರೆ ನಿರ್ಮಾಣ ಆಯಿತು. ಅದನ್ನ ನಾವು ಇವತ್ತು ಲೋನಾರ್ ಲೇಕ್ ಅಂತೀವಿ. ಆದ್ರೆ ಈ ಕೆರೆಯಲ್ಲಿ 2 ತರದ ನೀರು ಇರುತ್ತೆ. ಆಚೆ ಇರೋದು ಫ್ರೆಶ್ ವಾಟರ್ ಮತ್ತೆ ಒಳಗೆ ಇರೋದು ಆಲ್ಕಲೈನ್ ಮತ್ತೆ ಸಾಲ್ಟ್ ವಾಟರ್. ಇದು ಹೇಗೆ ಸಾಧ್ಯ ಅಂದ್ರೆ ನೋಡಿ, ಈ ಕೆರೆ ಒಳಗೆ ಮಳೆ ನೀರು ಶೇಖರಣೆ ಆಗುತ್ತೆ, ಆದ್ರೆ ಆಚೆ ಹೋಗೋದಿಲ್ಲ. ಅದಕ್ಕೆ ಈ ಕೆರೆಯಲ್ಲಿ ಜೀವಿಸುವ ಜೀವಿಗಳು ಕಂಪ್ಲೀಟ್ಲಿ ಬೇರೆ ಆಗಿವೆ. ವಿಜ್ಞಾನಿಗಳ ಅನಿಸಿಕೆ ಆಗಿದೆ, ಯಾವುದಾದ್ರೂ ಪಕ್ಷಿ ಇಲ್ಲಿ ಪೂಪ್ ಮಾಡಿರಬಹುದು ಅಥವಾ ಅದರ ಮೊಟ್ಟೆ ಇಲ್ಲಿ ಬಿದ್ದಿರಬಹುದು. ಅದರಿಂದ ಇಲ್ಲಿ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಜನ್ಮ ತಾಳಿದೆ, ಅದುವೇ ಹೆಲೋರಿಕಾ. ಈ ಜೀವಿಯ ಸಂಖ್ಯೆ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ 2020ರಲ್ಲಿ ಪೂರ್ತಿ ಕೆರೆಯ ಬಣ್ಣ ಗುಲಾಬಿ ಆಗಿತ್ತು. ಆದ್ರೆ ವಿಜ್ಞಾನಿಗಳು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಇಲ್ಲಿ ಜೀವಿಸುವ ಜೀವಿಗಳು ಭೂಮಿ, ಮಂಗಳ ಗ್ರಹ ಮತ್ತೆ ಚಂದ್ರನ ಮೇಲೂ ಬದುಕಬಹುದು ಅಂತಾರೆ. ಇದೇ ಕಾರಣದಿಂದ ಇವತ್ತಿಗೂ ಇಸ್ರೋ ಮತ್ತೆ ನಾಸಾದ ವಿಜ್ಞಾನಿಗಳು ಇಲ್ಲಿ ಬಂದು ರಿಸರ್ಚ್ ಮಾಡ್ತಾರೆ. ಇಂಥದ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.